ಇವತ್ತಿನ ದಿವಸ ನಮ್ಮ ಮಕ್ಕಳಿಗೆ ನಿಜವಾದಂತಹ ನಮ್ಮ ಭಾರತ ದೇಶದ ಇತಿಹಾಸವನ್ನು ಎಷ್ಟು ಹೇಳ್ಕೊಡಲಾಗ್ತಾ ಇದೆ, ನಿಜವಾಗಲೂ ಹೇಳ್ಕೊಡ್ತಾ ಇದೀವಾ ಅಂತ ಪ್ರಶ್ನೆ ಮಾಡಿದರೆ ಹೌದು ನಾವು ಹೇಳ್ಕೊಡ್ತಾ ಇದ್ದೀವಿ ಅಂತ ಸಮಾಧಾನ ಉತ್ತರ ಹೇಳುವುದು ಸ್ವಲ್ಪ ಕಷ್ಟವಾದಂತಹ ವಿಷಯವೇ. ಸಾಮಾನ್ಯವಾಗಿ ಹೇಳಕ್ಕಾಗುವುದಿಲ್ಲ. ನಾವು ಎಷ್ಟೋ ತುಂಬಾ ಜನ ತಂದೆ ತಾಯಿಗಳು ಲಕ್ಷಾಂತರ ರೂಪಾಯಿ, ಲಕ್ಷಗಟ್ಟಲೆ ದುಡ್ಡನ್ನು ಖರ್ಚು ಮಾಡಿ ದೊಡ್ಡ ದೊಡ್ಡ ಶಾಲೆಗಳಿಗೆ ಕಳಿಸ್ತಾ ಇದ್ದೀವಿ. ಆ ಕಳಿಸುವಾಗ ಅಲ್ಲಿ ಬೇರೆ ಬೇರೆ ವಿಷಯಗಳನ್ನೆಲ್ಲ ಹೇಳ್ಕೊಡ್ತಿದ್ದಾರೆ, ಅದೆಲ್ಲ ಹೌದು. ಅದರ ಜೊತೆಗೆ ಇತಿಹಾಸವನ್ನು ಏನು ಹೇಳ್ಕೊಡ್ತಾ ಇದ್ದಾರೆ ಅಂತ ನಾವು ನೋಡಿದ್ರೆ ನಿಜವಾಗಲೂ ಸರಿಯಾದಂತಹ ಇತಿಹಾಸ, ಮಕ್ಕಳಲ್ಲಿ ಒಳ್ಳೆ ರೀತಿಯಂತಹ ಪ್ರೇರಣೆ ಬರುವಂತಹ ಒಂದು ಇತಿಹಾಸವನ್ನು ಹೇಳ್ಕೊಡ್ತಾ ಇದ್ದಾರಾ ಅಂತ ಕೇಳಿದ್ರೆ ಹೌದು ಹೇಳ್ಕೊಡ್ತಿದ್ದಾರೆ ಅಂತ ತೀರ್ಮಾನವಾಗಿ ಹೇಳುವುದು ಸ್ವಲ್ಪ ಕಷ್ಟವಾದಂತಹ ವಿಷಯವೇ. ಹೇಳ್ಕೊಡ್ತಾ ಇಲ್ಲ ಅಂತಲೇ ಹೇಳಬೇಕಾಗುತ್ತೆ. ಇನ್ನೂ ಹೇಳ್ಕೊಡ್ಬೇಕಾದದ್ದು ಏನೋ ಒಂದೆರಡು ವಿಷಯಗಳಿರ್ಬೋದು, ಆದ್ರೆ ಇನ್ನೂ ಹೇಳ್ಕೊಡ್ಬೇಕಾದದ್ದು ತುಂಬಾ ಇದೆ. ಅಂದ್ರೆ ಒಂಥರ ಹೇಳಬೇಕು ಅಂತಂದ್ರೆ ಈಗೆಲ್ಲ ಹೇಳ್ಕೊಡುವಂತಹ ಇತಿಹಾಸ ಹೇಗಿದೆ ಸಾಮಾನ್ಯವಾಗಿ ಅಂದ್ರೆ ಅಧಿಕ ಪ್ರತಿಶತ ಹೇಗಿದೆ ಅಂತ ಕೇಳಿದ್ರೆ, ಈಗಿರುವಂತಹ ಇತಿಹಾಸ ಯಾರು ಎಲ್ಲಿಂದ ನಮ್ಮ ದೇಶದ ಮೇಲೆ ಬಂದ್ರು, ನಮ್ಮ ದೇಶದ ಮೇಲೆ ಎಷ್ಟು ಆಕ್ರಮಣಗಳು ನಡೆದಿವೆ, ಎಷ್ಟು ಸಲ ನಮ್ಮ ತಲೆಯನ್ನು ಇನ್ನೊಬ್ಬ ಬಂದು ಹೊಡೆದಿದ್ದಾರೆ, ಎಲ್ಲಿಂದಲೋ ಯಾವನೋ ಒಬ್ಬ ಬಂದು ಈ ದೇಶವನ್ನು ಎಷ್ಟು ಧ್ವಂಸ ಮಾಡಿದ್ದಾರೆ, ನಾವು ಎಷ್ಟು ಸಲ ಸೋತಿದ್ದೀವಿ, ನಮ್ಮವರು ಎಷ್ಟು ಸಲ ಸೋತಿದ್ದಾರೆ, ಇದನ್ನೇ ಹೇಳ್ಕೊಡುವುದಾಗೋಗಿದೆ. ಎಷ್ಟು ಸಲ ಬಂದಿದ್ದಾರೆ, ಎಷ್ಟು ಸಲ ಸೋತಿದ್ದಾರೆ, ಎಷ್ಟು ಜನ ಸತ್ತಿದ್ದಾರೆ, ಇದನ್ನು ಹೇಳ್ಕೊಡುವಂತಹ ಇತಿಹಾಸವೇ ಆಗಿಬಿಟ್ಟಿದೆ ಈಗಿನ ಕಾಲದಲ್ಲಿ. ವಾಸ್ತವವಾಗಿ ಇದಕ್ಕಿಂತಲೂ ನಮ್ಮವರು ಮಾಡಿದಂತಹ ಸಾಧನೆಗಳು ಬೇಕಾದಷ್ಟಿವೆ. ಪುರಾಣಗಳಿಂದ ಹಿಡಿದು ಇವತ್ತಿನ ಇತಿಹಾಸದ ತನಕ ನಮ್ಮ ದೇಶದಲ್ಲಿ ನಮ್ಮ ಹಿಂದಿನವರು ಮಾಡಿದಂತಹ ಸಾಧನೆಗಳು ಅನೇಕ ಇವೆ. ಅದನ್ನೆಲ್ಲ ಹೇಳ್ಕೊಡ್ಬೇಕಂತಹ ಅವಶ್ಯಕತೆ ಇದೆ. ಆದರೆ ಅದನ್ನು ಹೇಳ್ಕೊಡ್ತಾ ಇಲ್ಲ. ಮತ್ತೆ ಏನು ಹೇಳ್ಕೊಡ್ತಿದ್ದಾರೆ ಅಂತಂದ್ರೆ